ಹಲೋ ಆಲ್, ವೆಲ್ಕಮ್ ಟು ಅಂಕಿತಾ ಅಮಿತ್ ವ್ಲಾಗ್ಸ್. ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಟೋಫು ಕರಿ. ಈ ಟೋಫು ಬೇಸಿಕ್ಲಿ ಸೋಯಾಬೀನಿಂದ ಮಾಡಿರ್ತಾರೆ, ಹೈ ಪ್ರೋಟೀನ್. ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದ್ಸತಿ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಚಿಕ್ಕದಾಗಿ ಪನ್ನೀರ್ ಥರನೇ ಅನಿಸುತ್ತೆ ನೋಡೋಕ್ಕೆ, ಬಟ್ ಟೆಕ್ಸ್ಚರ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಇವಾಗೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಬಾಯ್ಲ್ ಮಾಡ್ಕೊಳ್ಬೇಕು, ನೀರು ಹಾಕಿ. ನಾನಿಲ್ಲಿ ಬಿಸಿ ನೀರೇ ಹಾಕ್ಕೊಳ್ತಾ ಇದ್ದೀನಿ, ಬೇಗ ಆಗಬೇಕು ಅಂತ. ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಬಾಯ್ಲ್ ಆದಮೇಲೆ ಸ್ವಲ್ಪ ಸೈಜಲ್ಲಿ ಎಕ್ಸ್ಪಾಂಡ್ ಆಗುತ್ತೆ, ಅದು ಸ್ವಲ್ಪ ದೊಡ್ಡದು ಅನಿಸುತ್ತೆ ನಿಮಗೆ. ಇಲ್ಲಿ ನಾನು ಇದಕ್ಕೆ 1 ಆನಿಯನ್ ತೊಗೊಳ್ತಾ ಇದ್ದೀನಿ, 2 ಟೊಮ್ಯಾಟೊ ತೊಗೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿ. ಇಲ್ಲಿ ಇವಾಗ ನಾನು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಶುಂಠಿ, 1 ಮೆಣಸಿನ್ಕಾಯಿ, ಆನಿಯನ್ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ. ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ಇವಾಗ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ನಾವು ಕಟ್ ಮಾಡಿರೋವಂಥ ಶುಂಠಿನ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಏನೇ ಹಾಕೋದಿದ್ರು ಶುಂಠಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ನಾವು ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಿದ್ದೀನಿ, ಗ್ರೀನ್ ಚಿಲ್ಲಿ ಹಾಕ್ತಿದ್ದೀನಿ. ಆ ಗ್ರೀನ್ ಇದ್ದದ್ದು ರೆಡ್ ಆಗಿದೆ, ಇವಾಗ ಗ್ರೀನ್ ಚಿಲ್ಲಿನೇ ಹಾಕ್ಕೊಡಿ. ಆಮೇಲೆ ಇವಾಗ 1 ಸ್ಪೂನ್ ಧನಿಯಾ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ತುಂಬ ಫ್ರೈ ಆಗಬೇಕಂತಿಲ್ಲ ಆನಿಯನ್ನು. ಸ್ವಲ್ಪ ಹೊತ್ತು ಆದ ತಕ್ಷಣವೇ ಟೊಮ್ಯಾಟೊ ಹಾಕ್ಬಿಡಿ, ಯಾಕಂದರೆ ಟೊಮ್ಯಾಟೊನೂ ಸಾಫ್ಟ್ ಆಗಬೇಕು. ಟೊಮ್ಯಾಟೊ ಸಾಫ್ಟ್ ಆಗೋ ಜೊತೆ ಆನಿಯನ್ನು ಅಲ್ಲೇ ಫ್ರೈ ಆಗುತ್ತೆ. ಇವಾಗ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ, ಆನಿಯನ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಬಿಟ್ಬಿಡಿ, ಲಿಡ್ ಕ್ಲೋಸ್ ಮಾಡಿ. ಆಲ್ಮೋಸ್ಟ್ ಇವಾಗೆಲ್ಲ ಬೆಂದಿದೆ ಟೊಮ್ಯಾಟೊ, ಆನಿಯನ್ ಎಲ್ಲ. ಲಾಸ್ಟಲ್ಲಿ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆನೇ ಇನ್ನೇನೆಲ್ಲ ಬೆಂದಿದೆ ಅಂತಂದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರದ್ದು ಹಸಿ ಸ್ಮೆಲ್ ಇರಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು ಕೊತ್ತಂಬರಿ ಸೊಪ್ಪು ಕೂಡ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು, ಯಾಕಂದರೆ ನಾವು ಮಿಕ್ಸಿ ಮಾಡ್ಕೋಬೇಕು ಇದನ್ನು.
ಸೊ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ತಣ್ಣಗಾದ್ಮೇಲೆ ಇವಾಗ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನಾವೇನು ಅದನ್ನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಬಿಸಿದನ್ನು ಹಾಕಬಾರ್ದು ಮಿಕ್ಸಿಗೆ. ಇವಾಗ ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ತಿನ್ ಪೇಸ್ಟ್ ಆಗಬೇಕದು. ಇವಾಗ ಅದೇ ಕಡಾಯಲ್ಲಿ ನಾನು ಮತ್ತೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಸ್ಪೂನ್ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್. ಸ್ವಲ್ಪ ಇವಾಗ ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡರ್ ಇದೆಲ್ಲ ಹಾಕಿ ಚೆನ್ನಾಗಿ ಅದು ಮಸಾಲ ಎಲ್ಲ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗನೆ ಅದು ಹೊತ್ತೋಗುತ್ತೆ. ಸೊ ಸ್ಲೋ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಇದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾವು ಏನದು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಮಿಕ್ಸಿಲಿ ಅದನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಎಷ್ಟು ಬೇಕೋ ತುಂಬ ತಿಕ್ಕಾಗುತ್ತೆ. ನಾವು ಗೋಡಂಬಿ ಹಾಕಿರೋದ್ರಿಂದ ತಿಕ್ ಪೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಬೋದು. ಇವಾಗಲೇ ನಾನು ಟೋಫು ನಾನೇನು ಅದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ನಲ್ಲ, ನೀರೆಲ್ಲ ತೆಗೆದ್ಬಿಟ್ಟು ಅದನ್ನು ಟೋಫುನ ಹಾಕ್ತಾಯಿದ್ದೀನಿ ಕರಿಗೆ. ಸೊ ನಾವು ಮಸಾಲೆ ಜೊತೆನೇ ಅದನ್ನು ಒಂದು ಸತಿ ಬಾಯ್ಲ್ ಮಾಡ್ಕೋಬೇಕು ಟೋಫು. ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ತಾ ಇದ್ದೀನಿ, ತುಂಬ ತಿಕ್ಕಾಗಿದೆ ಅಂತ. ನೀವು ಅದನ್ನು ನೋಡಿಕೊಂಡು ಎಷ್ಟು ಬೇಕೋ ನೀರು ಕ್ವಾಂಟಿಟಿ, ಅದೆಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗೇ ಉಪ್ಪು ಎಷ್ಟು ಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಏನಿಲ್ಲಾದರೂ ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಮಸಾಲೆ ಎಲ್ಲ ಬಾಯ್ಲ್ ಆಗಬೇಕು. ಇಲ್ಲಿ ನಾನು ಇವಾಗ ಕಸೂರಿ ಮೇಥಿ ಹಾಕ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇಥಿನ. ಸೊ ನಮಗೆ ಕ್ರಷ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದನ್ನು ಕಸೂರಿ ಮೇಥಿನ. ತುಂಬ ಹೊತ್ತೇನು ಫ್ರೈ ಮಾಡಬೇಕಂತಿಲ್ಲ, ಬೇಗನೆ ಫ್ರೈ ಆಗಿಬಿಡುತ್ತೆ ಕಸೂರಿ ಮೇಥಿ. ಇವಾಗ ಇಲ್ಲಿ ನಮ್ಮ ಮಸಾಲೆನೂ ಬಾಯ್ಲ್ ಆಗ್ತಾಯಿದೆ. ಇದು ಚೆನ್ನಾಗಿ ಎಲ್ಲ ಬಾಯ್ಲ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಒಂದು ಬಾಯ್ಲ್ ಆಗಿಬಿಟ್ರೆ ಸಾಕು, ಯಾಕಂದರೆ ಆಲ್ರೆಡಿ ಟೋಫು ಬೆಂದಿರುತ್ತೆ. ಸೊ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವೇನು ಕಸೂರಿ ಮೇಥಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೋಬೇಕು, ಅದರ ಸ್ಮೆಲ್ಲೇ ಚೆನ್ನಾಗಿ ಬರುತ್ತೆ. ಇದಾಯ್ತು. ಇವಾಗ ಜಸ್ಟ್ ಗ್ಯಾಸ್ ಆಫ್ ಮಾಡಿ ಬಿಟ್ಟರೆ ಆಯಿತು. ಒಂದು 5-10 ಮಿನಿಟ್ಸ್ ಆದಮೇಲೆ ನೀವು ಸರ್ವ್ ಮಾಡ್ಕೋಬೋದು. ಆಗಿದೆ ಇದು ಇವಾಗ. ಇದ್ರ ಜೊತೆಗೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ, ಉಪ್ಪು ನೀರು ಹಾಕ್ಕೊಂಡಿದ್ದೀನಿ. ನಾನು ಕ್ವಾಂಟಿಟಿ ಎಲ್ಲ ಹಾಕಲ್ಲ, ಇಷ್ಟು ಕ್ವಾಂಟಿಟಿಗೆ ಇಷ್ಟು ಅಂತ ನಾನು ಅಂದಾಜಲ್ಲಿ ಹಾಕ್ತೀನಿ. ನಾನು ಜಾಸ್ತಿ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಸೇರಿ ಮಾಡ್ತೀನಿ ರೊಟ್ಟಿನ. ಜೋಳದ ಹಿಟ್ಟು 2 ಸ್ಪೂನ್ ತೊಗೊಂಡ್ವಿ ಅಂತಂದರೆ ಇದು 1 ಸ್ಪೂನ್ ಸಾಕಾಗುತ್ತೆ ಅಕ್ಕಿ ಹಿಟ್ಟು. ಚೆನ್ನಾಗಿ ನೀರು ಬಾಯ್ಲ್ ಆದಮೇಲೆ ಇದು ಹಿಟ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಕಲಿಸ್ಕೋಬೇಕು. ಸ್ಲೋ ಆಗಿ ಕಲಿಸ್ತಾ ಗಟ್ಟಿ ಆಗುತ್ತೆ ಅದು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ನಿಮಗೆ ಗಟ್ಟಿ ಅನ್ನೋ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಸ್ವಲ್ಪ ಬಿಸಿ ಇದನ್ನು ಚೆನ್ನಾಗಿ ಇದು ಮಾಡ್ಕೊಬೇಕು, ಆರಬೇಕದು. ಫುಲ್ ತಣ್ಣಗಾದ್ಮೇಲೆ
ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಣ್ಣಗಾಗಿದೆ. ಇದು ಒಂದು 20 ಮಿನಿಟ್ಸ್ ನಾನು ಬಿಟ್ಟಿದ್ದೀನಿ ಗಾಳಿಗೆ. ಸೊ ಇವಾಗ ನಾನು ಇದನ್ನು ಸ್ವಲ್ಪ ತೊಗೊಂಡು ಬಿಸಿ ನೀರನ್ನ ಹಾಕ್ಕೊಂಡು, ಬಿಸಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ನಮಗೆ ಈಸಿಯಾಗಿ ಬರುತ್ತೆ. ಇವಾಗ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ. ಇವಾಗ ಇಲ್ಲಿ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಸಾಫ್ಟಾಗಿ ಕಲಸೋಕ್ಕೂ ನಮ್ಗೆ ಈಸಿ ಆಗುತ್ತೆ, ಮತ್ತು ಅದನ್ನು ಲಟ್ಟಿಸ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ಏನೂ ತೊಂದರೆ ಆಗಲ್ಲ. ಚೆನ್ನಾಗಿ ನಾದ್ಕೊಂಡು ಒಂದೊಂದೇ ಉಂಡೆ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ಒಂದು ಬಟರ್ ಪೇಪರು ಅಥವಾ ಎಣ್ಣೆ ಹಾಕಿ ಇರುತ್ತಲ್ಲ, ಅದು ಆಯಿಲ್ ಪೇಪರ್, ಅದನ್ನು ಯೂಸ್ ಮಾಡ್ಕೋಬೋದು. ಕೆಳಗಡೆ ತಳ ಹಿಡಿಯಲ್ಲ, ಆಮೇಲೆ ನಮಗೆ ಲಾಸ್ಟಿಗೆ ತೆಗಿಬೇಕಾದ್ರೂ ಈಸಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದು ಆಯಿಲ್ ಪೇಪರ್ ತಗೊಂಡಿದ್ದೀನಿ, ಆಯಿಲ್ ಪ್ಯಾಕೆಟ್. ಇದು ಇವಾಗ ಆಯಿತು ರೋಟಿ. ಇಲ್ಲಿ ತವಾ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನು. ಸ್ವಲ್ಪ ಫ್ಲೇಮ್ನ ದೊಡ್ಡದಾಗಿ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗೋಯ್ತು. ಅದನ್ನು ಇಮಿಡಿಯೇಟಾಗಿ ನೀವು ಹಾಟ್ ಬಾಕ್ಸಲ್ಲಿ ತೆಗೆದು ಹಾಕಿಟ್ಕೊಂಡ್ರೆ ಫುಲ್ ಸಾಫ್ಟಾಗಿ ಬರುತ್ತೆ. ಇದಾಗಿತ್ತು ಇವತ್ತಿನ ರೆಸಿಪಿ, ಅಕ್ಕಿ ರೋಟಿ ಟೋಫು ಕರಿ. ಟ್ರೈ ಮಾಡಿ ನೋಡಿ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. If you like the video, please share, subscribe and like. Thank you.